Welcome back to your students. Welcome to our fifth session on the first chapter, Introduction to Law. ಆತ್ಮೀಯ ವಿದ್ಯಾರ್ಥಿಗಳೇ, ಫಿಫ್ತ್ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿ ಅಂತ ಒಂದು ಸಿಂಹಾವಲೋಕನ ಮಾಡ್ಕೊಂಬಂದ್ಬಿಡೋಣ. ಲೆಟ್ ಅಸ್ ಜಸ್ಟ್ ಹ್ಯಾವ್ ಅ ಬ್ರೀಫ್ ರಿಕ್ಯಾಪಿಚುಲೇಷನ್ ಆಫ್ ವಾಟ್ ಆಲ್ ವಿ ಹ್ಯಾವ್ ಸ್ಟಡೀಡ್ ಸೋ ಫಾರ್. Now till now we have understood the meaning of law, we have understood the significance of law, we have understood the nature of the law, and then we moved on to business law. We understood the exact meaning of the term business law. It is that branch of civil law that exclusively deals with disputes arising out of business transactions between business people. It is that particular branch of law that mitigates any disputes and which also provides equitable compensation and settlements. And then we also moved on to knowing the exact scope of business law. ವ್ಯವಹಾರ ಕಾನೂನಿನ ವ್ಯಾಪ್ತಿ, ಯಾವ್ಯಾವ ರೀತಿ ವ್ಯವಹಾರ ಕಾನೂನುಗಳಿದ್ದಾವೆ, ಯಾವ ರೀತಿ ಎಕನಾಮಿಕ್ ಲೆಜಿಸ್ಲೇಷನ್ಸ್ ಇದೆ ಅನ್ನೋದನ್ನು ಬಹಳ ವಿಶದವಾಗಿ ನಾವು ಹಿಂದಿನ ಎಲ್ಲ ಸೆಷನ್ಸ್ಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ we would be moving on to another very important aspect in business law, which is also important from your exam point of view. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಅಂದರೆ ಇವತ್ತಿನ ದಿನ ಬಿಸ್ನೆಸ್ ಲಾ ಈ ರೀತಿ ಇದೆ, ಈ ಮಟ್ಟದಲ್ಲಿ ಇದೆ ಅಂದಾಗ ಅದಕ್ಕೆ ಅದರದೇ ಆದಂಥ ಐತಿಹಾಸಿಕ ಮಹತ್ವ ಇದೆ. ಯಾರೋ ಒಬ್ಬರು ಬುಕ್ಕಲ್ಲೆಲ್ಲ ಬರೆದ್ಬಿಟ್ಟು ತಗೊಳಪ್ಪ ಇದನ್ನು ಫಾಲೋ ಮಾಡಿ ಇದೇ ಬಿಸ್ನೆಸ್ ಲಾ ಅಂತ ಹೇಳೋದಿಲ್ಲ. ಹೇಗೆ ನಾವು ಪ್ರಗತಿ ಸಾಧಿಸ್ತಾ ಇದ್ದೀವೋ, ನಮ್ಮ ಪೂರ್ವಜರು ಪ್ರಗತಿ ಸಾಧಿಸ್ಕೊಂಡು ಇಲ್ಲಿವರೆಗೂ ಬಂದರೋ, ಅದೇ ರೀತಿ ಕಾನೂನು ಕೂಡ ಆ ಮನುಷ್ಯರ ಅಭಿವೃದ್ಧಿಯ ಜೊತೆಗೆ ತಾನೂ ಕೂಡ ಅಭಿವೃದ್ಧಿ ಹೊಂದುತ್ತಾ ಬಂತು. The law has always followed the development of mankind, and as and when mankind started improvising, even the law improvised itself, because at the end of the day it is this law which has to be applicable to mankind. So whenever there was a change in the society, subsequently laws also got changed. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂದರೆ, ಇವತ್ತಿನ ದಿನದ ವ್ಯವಹಾರ ಕಾನೂನು ಇರೋದಕ್ಕೆ ಬಹು ಮುಖ್ಯವಾದಂತಹ ಸೋರ್ಸಸ್ ಯಾವುದು, ಹೇಗೆ ಇವತ್ತು ನಾವು ಈ ವ್ಯವಹಾರ ಕಾನೂನನ್ನು ಇಷ್ಟು ಮಟ್ಟಿಗೆ ನಾವು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಯಾವ್ಯಾವ ರೀತಿಯ ಸೋರ್ಸಸ್ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತಿನ ದಿನದ ಬಿಸ್ನೆಸ್ ಲಾಗೆ ಅಂತ ಒಂದು ತಿಳ್ಕೊಳ್ಳೋದಕ್ಕೆ ಈ ಒಂದು ಸೆಷನ್ ಇದೆ. ಆ್ಯಂಡ್ ಮತ್ತೆ ಇನ್ನೊಂದು ಸತಿ ಅಂಡರ್ಲೈನ್ ಮಾಡ್ತೀನಿ, ಮಾರ್ಕೆಟ್ ಆಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಖಂಡಿತವಾಗೂ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿಗೆ ಇದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. All right, so let's quickly move on. So, session 5, sources of business law. So, ಭಾರತೀಯ ವ್ಯವಹಾರ ಕಾನೂನು, Indian business law, has emanated from 4 very important sources. ಭಾರತೀಯ ವ್ಯವಹಾರ ಕಾನೂನು 4 ಮುಖ್ಯ ಸೋರ್ಸ್ಗಳಿಂದ ಪ್ರಭಾವಿತವಾಗಿ ಇವತ್ತಿನ ದಿನ ಈ ಒಂದು ಮಟ್ಟದಲ್ಲಿ ಬಂದಿದೆ. ಮೊದಲನೇದು ಯಾವುದು ನೋಡೋಣ. ಇಂಗ್ಲಿಷ್ ಲಾಸ್. ನೀವು ಕೇಳ್ಬೋದು, ಏನು ಸರ್ ಇಂಗ್ಲಿಷ್ ಲಾಸ್ಗೂ ಇಂಡಿಯಾಗೂ ಏನು ಸಂಬಂಧ ಅಂದರೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೆಜಾರಿಟಿ ಆಫ್ the Indian judicature, majority of the laws that were made, that are made in India, are influenced by the laws that are made in England, because India follows the England system of administration, India follows England system of judicature. Moreover, it was these English people who brought the concept of law giving in India, that to formal, codified, well-defined set of laws were brought to India
ಬೈ ದೀಸ್ ಇಂಗ್ಲಿಷ್ ಪೀಪಲ್. ಇವ್ರು ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಕಾನೂನು ಇರಲಿಲ್ವಾ? ಖಂಡಿತವಾಗೂ ಇತ್ತು, ಬಹಳ ಉತ್ತಮವಾಗಿತ್ತು. ಭಾರತದ ನೆಲ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಧರ್ಮಶಾಸ್ತ್ರಗಳಿಗೆ ಹೆಸರಾಗಿರ್ತಕ್ಕಂಥ ಒಂದು ಜಾಗ. ಚಾಣಕ್ಯ, ಮನು, ಇವರುಗಳೆಲ್ಲ ಸ್ಮೃತೀಸ್ ಅಂತ ಬರೆದಿರ್ತಾರೆ. ಅದರಲ್ಲಿ ಭಾರತೀಯ ಪರಂಪರೆ ಅಂತ ಏನು ಹೇಳ್ತೀವಿ, ನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಬಹಳ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ಆದರೆ ಸಮಸ್ಯೆ ಏನಾಯಿತು ಅಂದರೆ, ದೇ ಆರ್ ನಾಟ್ ಕೋಡಿಫೈಡ್ ಪ್ರಾಪರ್ಲಿ. ಅದನ್ನು ನಾವು ಕರೆಕ್ಟಾಗಿ ಆರ್ಗನೈಸ್ ಮಾಡಿರಲಿಲ್ಲ. ದೆರ್ ವಾಸ್ ನೋ ಪ್ರಾಪರ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರಿಂಗ್ ಇಟ್. ಸೊ ಈ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ನ ತಂದವರು ಇಂಗ್ಲೀಷರ್ಸ್ ಅಷ್ಟೇ. ಇವ್ರು ಬಂದು ನಮಗೇನು ದಬಾಕ್ಲಿಲ್ಲ. ಇವ್ರಿಗಿಂತ ತುಂಬ ಚೆನ್ನಾಗಿ ನಮ್ಮಲ್ಲೇ ಇತ್ತು, ಆದರೆ ಅದನ್ನು ನಾವು ನೋಡ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಮಲ್ಲೊಂದು ದೌರ್ಭಾಗ್ಯ ಇದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅದೇ ಸಮಸ್ಯೆ ನಮ್ಮಲ್ಲಿ. ಇರಲಿ, ನಮ್ಮಿಂದನೇ ನಾವು ಉದ್ಧಾರ ಆದ್ವೋ ಅವರಿಂದ ನಾವು ಉದ್ಧಾರ ಆದ್ವೋ ಪ್ರಶ್ನೆ ಅಸಮಂಜಸ. ಈಗ ಸದ್ಯದ ಪರಿಸ್ಥಿತಿಲಿ ಸ್ವಲ್ಪ ಇಂಗ್ಲೀಷ್ ಅವ್ರ ಕಡೆಯಿಂದ ನಮಗೆ ಕೆಲವು ಒಳ್ಳೆ ವಿಚಾರಗಳಾಗಿದ್ದಾವೆ. ಆ ಕೆಲವು ಒಳ್ಳೆ ವಿಚಾರಗಳಲ್ಲಿ ಅತಿ ಮುಖ್ಯವಾದಂಥ ವಿಚಾರ ಅಂದರೆ ನಮ್ಮಲ್ಲಿ ಕಾನೂನಿನ ಬದಲಾವಣೆ. ಸೊ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಲಾಸ್ were mainly influenced by English laws. ಹಾಗಾಗಿ even in case of mercantile laws, business laws, it was these English laws that contributed to the maximum extent. ಭಾರತದಲ್ಲಿ ಪ್ರಪ್ರಥಮವಾಗಿ ಒಂದು ಶಾಸನ ಅಂತ ಏನು ಹೇಳ್ತೀವಿ, ಅದು ಆಮೇಲೆ ಹೇಳ್ತೀನಿ ನಿಮ್ಗೆ ಅದೇನು ಅಂತ. ಇಟ್ ವಾಸ್ ದೀಸ್ ಪೀಪಲ್ ಹೂ ಬ್ರಾಟ್ ಇನ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಆಫ್ ಕೋಡಿಫೈಡ್ ಲಾಸ್. ಸರಿ, ವಾಪಸ್ ಬರೋಣ. ಸೊ ಇಂಗ್ಲೀಷ್ ಲಾಸ್ ಅಂದ್ರೆ ಏನು? English laws refer to all those laws that were followed in England. So it was these laws that were made in England, that were followed in England, contributed to the greater extent to the laws that were made in India. ಇಂಗ್ಲೆಂಡಿನಲ್ಲಿ ಪಾಲಿಸ್ತಿದ್ದಂತಹ ಎಲ್ಲ ರೀತಿಯ ಕಾನೂನುಗಳು ನಮ್ಮ ಭಾರತದಲ್ಲಿಯೂ ಕೂಡ ಕಾನೂನಿನ ಬದಲಾವಣೆಗೆ ಮಾರ್ಗದರ್ಶಿಯಾಗಿ ರೂಪುಗೊಳ್ತು. ಅದಕ್ಕೋಸ್ಕರ ನಾವು ಇವತ್ತಿಗೂ ವಿ ಕನ್ಸಿಡರ್ ಇಂಗ್ಲಿಷ್ ಲಾ ಆಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಜುಡಿಕೇಚರ್. ಈ ಇಂಗ್ಲಿಷ್ ಲಾ ಕೂಡ ಒಂದು ಲಾ ಅಲ್ಲ. ಈವನ್ ದಿಸ್ ಪರ್ಟಿಕ್ಯುಲರ್ ಇಂಗ್ಲಿಷ್ ಲಾ ದಟ್ ಹ್ಯಾಸ್ ಕಮ್ ಟು ದ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಒನ್ ಸೆಟ್ ಆಫ್ ಅ ಸೋರ್ಸ್. ದಟ್ ಹ್ಯಾಸ್ ಆಲ್ಸೋ ಇನ್ ಟರ್ನ್ is influenced by 4 very important aspects. ಈ ಇಂಗ್ಲಿಷ್ ಲಾ ಕೂಡ 4 ಅತ್ಯಂತ ಮುಖ್ಯವಾದ ಅಂಶಗಳನ್ನ ಒಳಗೊಂಡು ಇಂಗ್ಲಿಷ್ ಲಾ ಅನ್ನೋದಾಯ್ತು. ಯಾವ 4 ಅಂಶ ನೋಡಿ? ಮೊದಲನೇದು ಬಂದು ಕಾಮನ್ ಲಾ, ಸಾಂಪ್ರದಾಯಿಕ ಕಾನೂನು, ಪರಂಪರೆಯ ಕಾನೂನು, ಸಂಪ್ರದಾಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾನೂನು, ವಿಚ್ ವಿ ಕಾಲ್ ಆಸ್ ಕಾಮನ್ ಲಾ. ಎರಡನೇದು ಈಕ್ವಿಟಿ, ಧರ್ಮ. ಮೂರನೇದು ಲಾ ಮರ್ಚೆಂಟ್, ವರ್ತಕ ನ್ಯಾಯ. ಸ್ಟ್ಯಾಟ್ಯೂಟ್ ಲಾ, ಶಾಸನಗಳು. ಅಂದರೆ ಇಂಗ್ಲೆಂಡ್ನಲ್ಲಿ ಕಾಮನ್ ಲಾ, ಈಕ್ವಿಟಿ, ಲಾ ಮರ್ಚೆಂಟ್, ಸ್ಟ್ಯಾಟ್ಯೂಟ್ ಲಾ, ಇದು 4 ಸೇರಿ ಇಂಗ್ಲಿಷ್ ಲಾಸ್ ಅಂತ ಆಯಿತು. ಆ 4 ಆಸ್ಪೆಕ್ಟ್ಸ್ನ ಒಳಗೊಂಡಂತಹ ಈ ಇಂಗ್ಲಿಷ್ ಲಾಸ್ ನಮ್ಮಲ್ಲಿ ಭಾರತದಲ್ಲಿ ಕಾನೂನುಗಳು ಆಗೋದಕ್ಕೆ ಪ್ರೇರೇಪಣೆ ನೀಡ್ತಾ ಬಂತು, ಮಾರ್ಗದರ್ಶನ ನೀಡ್ತಾ ಬಂತು. ಹಾಗಾಗಿ ಇಂಗ್ಲಿಷ್ ಲಾಸ್ ಆರ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ Indian business law. The second very important source of business law in India is statute laws. Statute laws ಅಂದ್ರೆ ಏನು? ಶಾಸನಗಳು, ಲಿಖಿತ ಶಾಸನಗಳು. ಸರ್ ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ನೀವು ಕೇಳ್ಬೋದು. ಇವತ್ತಿಗೂ ಕೂಡ ಒಂದು ಕುತೂಹಲಕಾರಿ ಅಂಶ ಹೇಳ್ತೀನಿ. ಮೆಜಾರಿಟಿ ಆಫ್ ದ ಲಾಸ್ that are being followed in England are unwritten. ಅಂದರೆ ಶಾಸನ ಅನ್ನೋದೇ ಇಲ್ಲ, ಯಾರೋ ಅಲ್ಲಿ ಬರ್ದಿಲ್ಲ. ಯಾಕೆ ಆ ರೀತಿ ಮಾಡ್ತಿದ್ದಾರೆ? ಯಾಕಂದರೆ ಅಲ್ಲಿ ಪ್ರಾಮಾಣೀಕೃತ ಸಂಪ್ರದಾಯ ವ್ಯವಸ್ಥೆ ಇದೆ. ಹಿಂದೆನೂ ಇತ್ತು, ಈಗಲೂ ಇದೆ. ಅದನ್ನು ನಾವು ಸಾಂಪ್ರದಾಯಿಕ ಕಾನೂನು ಅಂತ ಹೇಳಿ ಕರಿತೀವಿ. ಇದ್ರ ಬಗ್ಗೆ ಇನ್ನು ವಿಸ್ತೃತವಾಗಿ ಚರ್ಚೆ ಆಮೇಲೆ ಮಾಡೋಣ. ಸದ್ಯದ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ವೆನ್ ಅ ಲಾ ಇಸ್ ನಾಟ್ ರಿಟನ್ ಬಟ್ ಇಸ್ ಜಸ್ಟ್ ಬೀಯಿಂಗ್ ಫಾಲೋಡ್, ಇಟ್ ಇಸ್ ಕಾಮನ್ ಲಾ. When a law is properly written and codified, it is called as statute law. Codified ಅಂದ್ರೆ ಏನು? Codified ಅಂದ್ರೆ ಅದಕ್ಕೊಂದು ನಂಬರು, ಒಂದು ರೋಮನ್ ಇಟಾಲಿಕ್ಸ್ ಕೊಡೋದು, ಆ ಪರ್ಟಿಕ್ಯುಲರ್ ಸೆಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನಾವು ಕೊಟ್ಕೊಂಡು ಪ್ರತಿ ಒಂದೊಂದು ಡೆಫಿನೇಷನ್ನು, ಒಂದೊಂದು ಆಸ್ಪೆಕ್ಟ್ ಆಫ್ ಲಾನ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಕೋಡಿಫೈಡ್ ಲಾ. ಸೊ ಸ್ಟ್ಯಾಟ್ಯೂಟ್ ಲಾ ಅಂದ್ರೆ ಏನು? ಲಿಖಿತ ಶಾಸನಗಳು, ಜುಡಿಷಿಯಲ್ ಪ್ರೆಸಿಡೆಂಟ್ಸ್, ಆಗಿ ಅಥವಾ ಮಾಡಿಕೊಂಡಿರ್ತಕ್ಕಂಥ ಅಥವಾ ಮುಗಿಸಿರೋಂಥ ತೀರ್ಮಾನಗಳು.
Now, judicial precedents refer to all those judicial decisions that were already taken by higher courts in similar cases. ಇದನ್ನು ನಾವು ಪ್ರೆಸಿಡೆಂಟ್ ಅಂತ ಹೇಳಿ ಕರಿತೀವಿ. ಪ್ರೆಸಿಡೆಂಟ್ ಅಂದ್ರೆ ಉದಾಹರಣೆ. ನೋಡಿಯಪ್ಪ, ಹಿಂದೆ ಈ ರೀತಿ ಮಾಡಿದ್ರು, ಈ ರೀತಿ ನ್ಯಾಯ ದೊರಕಿತ್ತು, ಇವತ್ತು ಅದೇ ರೀತಿ ಕೇಸ್ ಇದೆ, ಅದೇ ರೀತಿ ನ್ಯಾಯ ಕೊಡಿ ಅಂತ ಹೇಳೋದಕ್ಕೆ ನಾವು ಪ್ರೆಸಿಡೆಂಟ್ ಅಂತ ಹೇಳ್ಕೊಡ್ತೀವಿ. ವೆನ್ ಎವರ್ an inferior court follows a judgment given by a superior court, provided the circumstances or the facts of the case are same, then that practice is called as judicial precedents. ನಾಲ್ಕನೇದು ಪದೇ ಪದೇ ನೋಡಿ ಮತ್ತೆ ಅದಕ್ಕೆ ಬರ್ತಾ ಇದ್ದೀವಿ, customs and traditions. Even today, no law, whether it is in India, in any other part of the world, no law can be made without considering the established tradition, practices, usage, beliefs and the society values. Therefore, ಯಾವುದೇ ಕಾನೂನನ್ನ ನಾವು ಮಾಡಬೇಕು ಅಂದಾಗ ಆ ನೆಲದ ರೂಢಿಗಳು, ನೀತಿಗಳು, ಪದ್ಧತಿಗಳು, ಸಂಪ್ರದಾಯಗಳು, ನಿಷ್ಠೆಗಳು ಇವನ್ನ ಮನಸ್ಸಿಗೆ ತೆಗೆದುಕೊಂಡು ಮಾಡ್ಕೊಳ್ಬೇಕಾಗ್ತದೆ. ಕಸ್ಟಮ್ಸ್ ಆರ್ ಆಲ್ವೇಸ್ ದ ಬ್ಯಾಕ್ ಬೋನ್ ಆಫ್ ಎನಿ ಲಾ ಮೇಕಿಂಗ್. ಇದು ನಿಮಗೆ ಫಸ್ಟ್ ಚಾಪ್ಟರ್ ಸೆಷನ್ 1 ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಬೇಕಾದರೆ ಆ ವಿಡಿಯೋ ಇನ್ನೊಂದ್ಸತಿ ನೋಡಿ. ಕಸ್ಟಮ್ಸ್. ಸೊ ಇವತ್ತಿನ ದಿನದ ಭಾರತದ ವ್ಯಾವಹಾರಿಕ ಕಾನೂನುಗಳೇನಿದ್ದಾವೆ, ಆ ಕಾನೂನುಗಳು ಆಗಿರೋದು ಈ 4 ಬೇರೆ ಬೇರೆ ಸೋರ್ಸ್ಗಳಿಂದ. ಮೊದಲನೇದು ಇಂಗ್ಲಿಷ್ ಲಾ, ಸ್ಟ್ಯಾಟ್ಯೂಟ್ ಲಾ, judicial precedents and customs. So let's first get back to English law. So English law ಅಲ್ಲಿ ನೋಡಿ ಈ 4 ಇದೆ. ಇದೇನು ಅಂತ ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದು ಕಾಮನ್ ಲಾ. ಕಾಮನ್ ಲಾ ಅಂದ್ರೆ ಏನು? ಸಾಂಪ್ರದಾಯಿಕ ನ್ಯಾಯ. ಏನು ಸಾಂಪ್ರದಾಯಿಕ ನ್ಯಾಯ ಅಂದ್ರೆ? ನೋಡಿ, ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಟು ಮಿಡಲ್ ಏಜಸ್. 10th, 11th, 12th ಸೆಂಚುರಿ AD ಏನಾಗ್ತಾ ಇತ್ತು, ಇಂಗ್ಲೆಂಡಲ್ಲಿ ರಾಜ ಇರೋನು, ಚಾನ್ಸರಿ ಅಂತ ಇರೋನು, ಅಂದರೆ ಅವನು ನ್ಯಾಯಾಧೀಶ. ರಾಜ ಮತ್ತು ಚಾನ್ಸರಿ ಇವ್ರುಗಳೆಲ್ಲ ಸೇರಿಕೊಂಡು ರಾಯಲ್ ಕೋರ್ಟ್ ಅಂತ ಇರ್ತಾ ಇತ್ತು, ಜೂರಿಸ್ ಅಂತ ಹೇಳಿ ಕರಿತೀವಿ. ಸೊ ರಾಜ, ನ್ಯಾಯಾಧೀಶ ಮತ್ತು ರಾಜ ಕೆಲವ್ರನ್ನ ಆಯ್ಕೆ ಮಾಡಿರ್ತಾನೆ. ಇವರೆಲ್ಲ ಕೂತ್ಕೊಂಡು ಕೂಲಂಕುಷವಾಗಿ ಯಾವುದಾದ್ರೂ ಒಂದು ವ್ಯಾಜ್ಯನ ಪರಿಹಾರ ಮಾಡಿದ ವ್ಯವಸ್ಥೆ ಇತ್ತು. ಈಗ ರಾಜ ಅಥವಾ ಚಾನ್ಸರಿ, ರಾಜನಿಂದ ಅನುಮೋದನೆಗೊಳಿಸಲ್ಪಟ್ಟ ಒಬ್ಬ ವ್ಯಕ್ತಿ, ರಾಜನೇ ಆಗಿರ್ಬೋದು, ಚಾನ್ಸರಿ ಆಗಿರ್ಬೋದು, ಇವ್ರುಗಳೆಲ್ಲ ಕೂತ್ಕೊಂಡು ನ್ಯಾಯಸ್ಥಾನದಲ್ಲಿ ಒಂದು ವ್ಯಾಜ್ಯನ ಪರಿಹಾರ ಮಾಡಬೇಕಾದ್ರೆ ಯಾವ ನಿಟ್ಟಿನಲ್ಲಿ ಯಾವುದನ್ನು ಉಪಯೋಗಿಸ್ಕೊಂಡು ಪರಿಹಾರ ಮಾಡ್ತಾರೆ? ಸಿ, ವೆನೆವರ್ ಅ ಕಿಂಗ್ ಆರ್ ಅ ಚಾನ್ಸರಿ along with few representatives sit in the royal court of justice, and when they are settling a dispute they need to apply something. Now what will they apply? It was the 9th, 10th and 11th century AD in England, where there was no concept of codified laws. ಕಾನೂನು ಯಾವನ ಬರ್ತಿದ್ದಾನೆ ಅಂದ್ರೆ ಅವ್ನು ಮುಟ್ಟಾಳ ಅನ್ನೋ ಒಂದು ಅಜ್ಞಾನ ಆ ಕಾಲದಲ್ಲಿ ಇತ್ತು. ಯಾಕಂದ್ರೆ ರಾಜನೇ ಕಾನೂನು, ರಾಜ ಹೇಳಿದ್ದೇ ಕಾನೂನು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಸೊ ಇದನ್ನು ನಾವು ಕಾಮನ್ ಲಾ ಅಂತ ಹೇಳಿ ಕರಿತೀವಿ. ರಾಜನೂ ಕೂಡ ಬಾಲಿಶವಾಗಿ ಆ ಕಾಲದಲ್ಲಿ ನಿರ್ಧಾರಗಳನ್ನ ತಗೊಳ್ತಾ ಇರಲಿಲ್ಲ. ಯಾವುದೇ ಒಂದು ವ್ಯಾಜ್ಯನ ಪರಿಹಾರ ಮಾಡಬೇಕು ಅಂದರೆ ಅವನು ಎಸ್ಟಾಬ್ಲಿಷ್ಡ್ ನಾರ್ಮ್ಸ್ ಆಫ್ ದ ಸೊಸೈಟಿ ಏನಿತ್ತು ಅಂತ ಕೇಳ್ತಾನೆ. ಸೊ ದಟ್ ಮೀನ್ಸ್ ಇವನ್ ಕಿಂಗ್ ನೆವರ್ ಯೂಸ್ ಟು ಡಿಸೈಡ್ ಆನ್ ಹಿಸ್ ಓನ್ ಬೈ ಕ್ಲೋಸಿಂಗ್ ಹಿಸ್ ಐಸ್. ನೋ, ಕಿಂಗ್ಸ್ ಇನ್ ಇಂಗ್ಲೆಂಡ್ ಆರ್ ಆಲ್ವೇಸ್ ನೋನ್ ಫಾರ್ ದೇರ್ ಸೆನ್ಸ್ ಆಫ್ ಜಸ್ಟಿಸ್. So what they used to do is, whenever they used to settle a particular issue, they used to consider the established tradition and practices in the society at that particular time. They used to take it and they used to apply it on that particular problem or on that particular case, and they used to decide. So all settled decisions are called as common law. ಸಾಮಾನ್ಯವಾಗಿ ಪ್ರತಿಯೊಬ್ಬ ನಾಗರಿಕನು ಪಾಲಿಸಲ್ಪಡುವಂಥ ನ್ಯಾಯನ ಕಾಮನ್ ಲಾ ಅಂತ ಹೇಳಿ ಕರೀತೀವಿ. ದಟ್ಸ್ ಆಲ್. ಸೊ ದಿಸ್ ಸೋರ್ಸ್ ಕನ್ಸಿಸ್ಟ್ ಆಫ್ ಆಲ್ ದೋಸ್ ಅನ್ರಿಟನ್ ಲೀಗಲ್ ಡಾಕ್ಟ್ರಿನ್. ಡಾಕ್ಟ್ರಿನ್ ಅಂದ್ರೆ ಏನು? ತತ್ವಗಳು. ಎಂಬಾಡಿಂಗ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಡೆವಲಪ್ಡ್ ಓವರ್ ಸೆಂಚುರೀಸ್ ಇನ್ ದ ಇಂಗ್ಲಿಷ್ ಕೋರ್ಟ್ಸ್. Thus,
The common law is found in the collected cases of the various courts of law and is sometimes known as case law. ಕೆಲವು ಸಂದರ್ಭಗಳಲ್ಲಿ ಅದನ್ನು ಕೇಸ್ ಲಾ ಅಂತ ಹೇಳಿ ಕರಿತೀವಿ. ಕಾಮನ್ ಲಾ ಎಂಫಸೈಸಸ್ ಪ್ರೆಸಿಡೆಂಟ್ ಅಂತ ಏನಿದೆ ಕೇಸ್ ಲಾ ಅದು ಆಮೇಲೆ ಮಾತಾಡೋಣ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅರ್ಥ ಮಾಡ್ಕೊಂಡ್ರಿ ಇಲ್ಲಿವರೆಗೂ? ಕಾಮನ್ ಲಾ ಅಂದ್ರೇನು? ಸಾಂಪ್ರದಾಯಿಕ ನ್ಯಾಯ. ಏನಂಗಂದ್ರೆ ವೆನ್ ಎವರ್ a particular case is solved by using the established practices of the society, that is called as common law. Mind you, ನೆನಪಲ್ಲಿ ಇಟ್ಕೊಳ್ಳಿ, ಕಾಮನ್ ಲಾ ಇಸ್ ಅನ್ರಿಟನ್ ಈವನ್ ಟುಡೇ. ಇವತ್ತಿಗೂ ಸಹ ಇಂಗ್ಲೆಂಡ್ನಲ್ಲಿ ಕಾಮನ್ ಲಾ ಇದೆ. ಇವತ್ತು ಸಹ ಕೋರ್ಟ್ಗಳಲ್ಲಿ ಕಾಮನ್ ಲಾ ಅನ್ನೋದನ್ನ ಫಾಲೋ ಮಾಡ್ತಾರೆ. ಇದೇ ನಮ್ಮಲ್ಲೂ ಇದೆ. ಆದರೆ ನಮ್ಮಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಅದನ್ನು ನಾನು ಹೇಳ್ತೀನಿ ನಿಮ್ಗೆ ಹೇಗೆ ಅಂತ. ನೋಡಿದೆ, ಕಸ್ಟಮ್ಸ್ ಆರ್ ಕಸ್ಟಮರಿ ಲಾ, ರೂಢಿಗತ ನ್ಯಾಯ ಅಂತ ಹೇಳಿ ಕರಿತಾ ಇದ್ದೀವಿ. ನೋಡಿ, ಇಲ್ಲಿ ಏನು ನಿಮ್ಗೆ ನಾನು ತೋರ್ಸಕ್ಕೆ ಹೊರಟಿದ್ದೀನಿ ಅಂದರೆ, ಈ ಕಾಮನ್ ಲಾನಲ್ಲಿ ಎರಡು ಭಾಳ ಮುಖ್ಯವಾದಂಥ ವಿಚಾರಗಳಿರ್ತವೆ. ಮೊದಲನೇದು ಜನರಲ್ ಕಸ್ಟಮ್, ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ರೀತಿ ನೀತಿಗಳು. ಸೊ ಇಂಗ್ಲಿಷ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ಗೆ ಅದರದೇ ಆದಂಥ ಮಹತ್ವ ಇದೆ, ಅದರದೇ ಆದಂಥ ಔನ್ನತ್ಯ ಇದೆ. ಸೊ ಅಲ್ಲಿ ಸೊಸೈಟಿ ಅಂದರೆ ಸಮಾಜ ಅನ್ನೋದಕ್ಕೆ ರಾಜನಿಂದ ಹಿಡಿದು ರಾಣಿಯಿಂದ ಹಿಡಿದು ಎಲ್ಲರೂ ಬಹಳ ಗೌರವ ಕೊಡ್ತಾರೆ. ಅದೇ ರೀತಿ ಸಮಾಜ ರಾಜನಿಗೆ ಆಗಲಿ ರಾಣಿಗೆ ಆಗಲಿ ಅವತ್ತಿಗೆ ಆಗಲಿ ಇವತ್ತಿಗೆ ಆಗಲಿ ಅದೇ ರೀತಿ ಮರ್ಯಾದೆ ಕೊಡ್ತಾರೆ. ಇದು ಪದ್ಧತಿ. ಸೊ ರಾಜ ರಾಣಿ ಪ್ರಜೆಗಳ ವಿರುದ್ಧ ಹೋಗಲ್ಲ, ಪ್ರಜೆಗಳು ರಾಜ ರಾಣಿ ವಿರುದ್ಧ ಹೋಗಲ್ಲ. ಯಥಾ ರಾಜ ತಥಾ ಪ್ರಜಾ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಫೈನ್ ಬ್ಯಾಲೆನ್ಸ್ ಈಸ್ ಪ್ರೆಸೆಂಟ್ ಇವನ್ ಟುಡೇ ಇನ್ ಇಂಗ್ಲೆಂಡ್. ಆಲ್ರೈಟ್, ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಸೊ a set of rules and regulations established by these people based on these things, customs and traditions, is called as common law. ಇದರಲ್ಲಿ ಎರಡು ರೀತಿ ಇದೆ. ಜನರಲ್ ಕಸ್ಟಮ್ ಅಂದರೆ ರೂಢಿಗತ ನ್ಯಾಯ. ಆ ಒಂದು ಸೊಸೈಟಿ, ಆ ಒಂದು ಸಮಾಜದಲ್ಲಿ ಯಾವ ಪದ್ಧತಿ ಇದೆ ಅದನ್ನು ಉಪಯೋಗಿಸ್ಕೊಂಡು ನಿರ್ಧಾರಗಳನ್ನ ಮಾಡ್ತಕ್ಕಂಥದ್ದು. ಎರಡನೇದು, ಆ ಒಂದು ಸಮಾಜದ ಒಳಗಡೆನೆ ಬೇರೆ ಬೇರೆ ವರ್ಗಗಳ ಜನ ಇರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸಾಮಾನ್ಯ ನ್ಯಾಯ ವರ್ಗೀಕರಣ ನ್ಯಾಯಕ್ಕೆ ಬಹಳ ವಿರುದ್ಧವಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ವೆನ್ಎವರ್ ದೇರ್ ಈಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ a general law and a person's personal belief, then common law says person's personal belief is important. ಕಾನೂನಿಗೆ ಸಮಾಜದಷ್ಟೇ ಮುಖ್ಯ. ಒಬ್ಬ ವ್ಯಕ್ತಿಯಿಂದ ಒಂದು ಮನೆ, ಒಂದು ಮನೆಯಿಂದ ಒಂದು ಊರು, ಒಂದು ಊರಿಂದ ಒಂದು ಸಮಾಜ, ಒಂದು ಸಮಾಜದಿಂದ ಒಂದು ರಾಷ್ಟ್ರ. This is what is the established practice of law. ಕಾನೂನಿಗೆ ಸಮಾಜ ಎಷ್ಟು ಮುಖ್ಯನೋ ಒಬ್ಬ ವ್ಯಕ್ತಿ ಕೂಡ ಅಷ್ಟೇ ಮುಖ್ಯ ಆಗ್ತಾನೆ. ಇದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ಪ್ಲೀಸ್ ರೀಡ್ ಫಂಡಮೆಂಟಲ್ ರೈಟ್ಸ್ ದಟ್ ಹ್ಯಾಸ್ ಬಿನ್ ಗಿವನ್ ಟು ಅಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾಳ ಹೆಮ್ಮೆ ಆಗತ್ತವಾಗ. ಪ್ರತಿಯೊಬ್ಬ ಗೌರವಾನ್ವಿತ ಭಾರತೀಯ ಪ್ರಜೆಗೆ ಯಾವ ರೀತಿ ನ್ಯಾಯ ಇದೆ ನಮ್ಮ ಭಾರತದಲ್ಲಿ ಅನ್ನೋದು ಭಾಳ ಚೆನ್ನಾಗಿದೆ ಅದರಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಓದಿ. ಸೊ particular custom ಅಂದರೆ a particular custom here refers to that particular custom where a person's liberty comes first then the society. ನೋಡ್ತಾರೆ, ಹೌದಪ್ಪ ಸೊಸೈಟಿ ಒಂದು ನಾರ್ಮ್ ಫಾಲೋ ಮಾಡ್ತಾ ಇದೆ, ನೀನೊಂದು ನಾರ್ಮ್ ಫಾಲೋ ಮಾಡ್ತಾ ಇದೆಯಾ, ಹಾಗಾಗಿ ನಿನಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಇರು, ಪ್ರೊವೈಡೆಡ್ ದ ಪ್ರಾಕ್ಟೀಸ್ ದಟ್ ಯು ಡೂ ಶುಡ್ ನಾಟ್ ಅಫೆಕ್ಟ್ ದ ಸೊಸೈಟಿ. ಹೌದು, ನಿನ್ನ ಜೀವನ ನೀನು ಮಾಡ್ಕೋ, ನಾವು ಅದ್ರ ಮಧ್ಯೆ ಬರೋದಿಲ್ಲ. ಆದರೆ ನೀನು ಮಾಡ್ತಕ್ಕಂಥ ವಿಚಾರಗಳು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಸಮಾಜ ನಿನಗೆ ತೊಂದರೆ ಕೊಡಲ್ಲ, ನೀನು ಸಮಾಜಕ್ಕೆ ತೊಂದರೆ ಕೊಡಬಾರ್ದು. ಸೊ ದಟ್ ಈಸ್ ಕಾಲ್ಡ್ ಎಸ್ ಪರ್ಟಿಕ್ಯುಲರ್ ಕಸ್ಟಮ್, ಪರ್ಟಿಕ್ಯುಲರ್ ಲಾ ಆಗ್ಬೋದಾ? ಸೊ ಇವೆರಡನ್ನು ಮನಸ್ಸಲ್ಲಿ ಇಟ್ಕೊಂಡು ಕಾಮನ್ ಲಾ ಇರುತ್ತೆ. ಈಗ ಸಮಾಜದಲ್ಲಿ ಯಾವುದೋ ಒಂದು ಪ್ರಾರ್ಥನೆ ಕಾಮನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಸರಿ, ಅದು ಸಮಾಜದ ಪದ್ಧತಿ. ಆ ಸಮಾಜದಲ್ಲಿ ಇನ್ನೊಬ್ಬ ಜಾತಿಯವನಿದ್ದು, ಇಲ್ಲ ನಾನು ಆ ಪ್ರಾರ್ಥನೆ ಮಾಡಲ್ಲ, ನಾನು ಈ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಮಾಡ್ಕೊಳಪ್ಪ. ನಿನ್ನ ಮನೇಲಿ ಕೂತ್ಕೋ, ನಿನಗೆ ಯಾವ ದೇವ್ರು ಇಷ್ಟ ಬರುತ್ತೋ ಆ ದೇವ್ರ ಪೂಜೆ ನೀನು ಮಾಡ್ಕೋ. ಸಮಾಜ ಅವರು ಇಷ್ಟ ಬಂದಂಗೆ ಅವ್ರು ಮಾಡ್ತಾರೆ. ಅವರು ನಿನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗಿಷ್ಟ ಇದ್ದರೆ ಕರಿ, ಅವ್ರಿಗಿಷ್ಟ ಆದರೆ ನೀನು ಹೋಗು.
ಸೊ ದಿಸ್ ಸಾರ್ಟ್ ಆಫ್ ಲಿಬರ್ಟಿ, ಸ್ವಚ್ಛಂದ. ಯಾವ ಸ್ವಚ್ಛಂದ? ಕಂಟ್ರೋಲ್ಡ್ ಲಿಬರ್ಟಿ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಕಾಮನ್ ಲಾ. ವಿದ್ಯಾರ್ಥಿಗಳೇ, dear students, now I am moving on to a very very sensitive issue. ಬಹಳ ಸೂಕ್ಷ್ಮವಾದಂಥ ಒಂದು ವಿಚಾರ. ಕಾನೂನನ್ನ ಬಹಳಷ್ಟು ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಪ್ರಭಾವಶಾಲಿ ವಿಚಾರ, ಆದರೆ ಅಷ್ಟೇ ಸೂಕ್ಷ್ಮವಾದ ವಿಚಾರ. ದಟ್ ಇಸ್ ಕಾಲ್ಡ್ ಎಸ್ ಈಕ್ವಿಟಿ. ಈಕ್ವಾಲಿಟಿ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಸಮುದ್ರದಷ್ಟು ವ್ಯತ್ಯಾಸ. ದೇರ್ ಇಸ್ ಅ ಸೀ ಥ್ರೂ ಡಿಫರೆನ್ಸ್ ಬಿಟ್ವೀನ್ ಈಕ್ವಾಲಿಟಿ ಆ್ಯಂಡ್ ಈಕ್ವಿಟಿ. ಯಾಕೆ ಇದ್ರ ಬಗ್ಗೆ ನಾನು ಇಷ್ಟೊಂದು ನಿಮಗೆ ಫೌಂಡೇಶನ್ ಕೊಡ್ತಾ ಇದ್ದೀನಿ ಅಂದರೆ, ಈಕ್ವಿಟಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಲಾ that has shaped lawmaking, that has shaped the sense of law while lawmaking, and that has contributed significantly to the development of a society. ಸೊ ಹಾಗಾಗಿ ಆ ಈಕ್ವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ನ ನೀವು ಅರ್ಥ ಖಂಡಿತ ಮಾಡ್ಕೊಳ್ಬೇಕಾಗ್ತದೆ. ಈಕ್ವಿಟಿಗೂ ಈಕ್ವಾಲಿಟಿಗೂ ಯಾವ ಸಂಬಂಧನೂ ಇಲ್ಲ. ನೋಡಿ, ಈಗ ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಚಿತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಏನಾಗಿದೆ, ಇನ್ನೊಂದು ಸತಿ ಗಮನ ಕೊಟ್ಟು ನೋಡಿ. ಒಂದು ಫುಟ್ಬಾಲ್ ಸ್ಟೇಡಿಯಮ್ಮು, ಅಲ್ಲಿ ಪ್ಲೇಯರ್ಸ್ ಫುಟ್ಬಾಲ್ ಆಡ್ತಾ ಇದ್ದಾರೆ. ಆಡಿಯನ್ಸ್ ಆರ್ ಅಲೌಡ್ ಟು ಸಿ ದ್ಯಾಟ್, ದೇ ಹ್ಯಾವ್ ಬಿನ್ ಗಿವನ್ ಲಾಟ್ ಆಫ್ ಫೆಸಿಲಿಟೀಸ್ ದೇರ್. ಅದೇ ರೀತಿ 3 ಬೇರೆ ಬೇರೆ ವ್ಯಕ್ತಿಗಳು. ಒಬ್ಬ ಗ್ರೋನ್ ಅಪ್ ಪರ್ಸನ್ ಅಂತ ಇದ್ದಾನೆ, ಒಬ್ಬ ವ್ಯಕ್ತಿ ಒಳ್ಳೆ ಹೈಟಲ್ಲಿದ್ದಾನೆ, ಒಂದು ಅಷ್ಟು ಹೈಟ್ ಅಲ್ದಿರೋ ಅಂತ ಒಂದು ಹುಡುಗಿ. 3ನೇದು ನೋಡಿ, ಫಿಸಿಕಲಿ ಚಾಲೆಂಜ್, ದಿವ್ಯಾಂಗನ್. ಇವರು 3 ಜನ ಆ ಒಂದು ಪಂದ್ಯಾವಳಿನ ವೀಕ್ಷಿಸಬೇಕು ಅಂತ ಸ್ಟೇಡಿಯಂಗೆ ಹೋಗ್ತಾರೆ. ಆ ಸ್ಟೇಡಿಯಮಲ್ಲಿ ಆ ಫೆನ್ಸ್ ಇದೆ, ನೀವು ನೋಡ್ತಾ ಇದ್ದಂಗೆ. ಸರಿ, ಆ ಫೆನ್ಸನ್ನು ಮೀರಿ ಇವ್ರು ನಿಂತ್ಕೊಂಡು ಆ ಒಂದು ಆಟನ ನೋಡಬೇಕಾಗ್ತದೆ. ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಏನು ವ್ಯವಸ್ಥೆ ಇದೆ ನೋಡಪ್ಪ, ಒಂದು ಮರದ ದಿಮ್ಮಿ ಕೊಡ್ತೀವಿ. ಆ ಮರದ ದಿಮ್ಮಿ ಮೇಲೆ ನಿಂತ್ಕೊಳ್ಳಿ. ಆ ಮರದ ದಿಮ್ಮಿ ಮೇಲೆ ನೀವು ನಿಂತ್ಕೊಂಡಾಗ ನೀವು ಫೆನ್ಸಿಂದ ಮೇಲೆ ಹೋಗ್ತೀರ, ಅವಾಗ ನಿಮಗೆ ಪಂದ್ಯ ಕಾಣುತ್ತೆ. ನೋಡಿ. ಸೊ ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಈಕ್ವಾಲಿಟಿ? ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟಿ ಟು ಪೀಪಲ್ ಇಸ್ ಕಾಲ್ಡ್ ಆಸ್ ಈಕ್ವಾಲಿಟಿ. ಈಗ 3 ಜನ ಪಂದ್ಯನ ವೀಕ್ಷಿಸಕ್ಕೆ ಬಂದಿದ್ದಾರೆ. ಆಯಿತು, ಒಳ್ಳೆಯದು. 3 ಜನಕ್ಕೂ ನಾವು ಸ್ಟೇಡಿಯಂ ಒಳಗಡೆ ಬಿಟ್ವಿ, ಈಕ್ವಾಲಿಟಿ. 3 ಜನಕ್ಕೂ ಒಂದೊಂದು ಮರದ ದಿಮ್ಮಿ ಕೊಟ್ವಿ. ಗಿವನ್ ವುಡನ್ ಫ್ರೇಮ್ ಟು ಆಲ್ 3. ಆಯ್ತಲ್ಲ, ಈಕ್ವಾಲಿಟಿ. ತೊಂದರೆ ಏನಿದ್ರಲ್ಲಿ? ತಪ್ಪಿದೆಯಾ ಏನಾದರೂ? ಏನು ತಪ್ಪಿಲ್ಲ. 3 ಜನ ಇದ್ದಾರೆ, ನಮಗೆ ಬೇಕಾಗಿರೋದು 3 ಜನಕ್ಕೆ 3 ವುಡನ್ ಫ್ರೇಮ್ ಕೊಟ್ಟಿದ್ದೀವಿ, ನೋಡಲಿ ಬಿಡಿ. ಆಯಿತು. ಈಕ್ವಾಲಿಟಿ ಅನ್ನೋದನ್ನು ನಾನು ಈ ಒಂದು ವಿಚಾರದಲ್ಲಿ ಅಪ್ಲೈ ಮಾಡಿದಾಗ, ಎತ್ತರ ಇರೋನಿಗೆ ನೀವು ಮರದ ದಿಮ್ಮಿ ಕೊಟ್ಟಾಗ ಅವನು ಇನ್ನೂ ತುಂಬ ಚೆನ್ನಾಗೇ ನೋಡ್ತಾ ಇದ್ದಾನೆ. ನೋಡಿ, ಪಾಪ ಒಂದು ಚಿಕ್ಕ ಹುಡುಗಿ ಏನು ಮಾಡಿದ್ಲು, ಅವಳಿಗೂ ಮರದಿಮ್ಮಿ ಕೊಟ್ಟಿದ್ದಾರೆ. ಆದರೆ ಅವಳ ಕಾಲನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಎಟ್ಕ್ತಾ ಇಲ್ಲ ಪಾಪ ಅವಳಿಗೆ. ಅವಳು ಮುಂಗುಷ್ಟ ಅಂತ ಏನು ಕರಿತೀವಿ, ಫಿಂಗರ್ಸ್ ಮೇಲೆ ನಿಂತ್ಕೊಂಡು ಕಷ್ಟಪಟ್ಟು ನೋಡ್ತಾ ಇದ್ದಾಳೆ. ಆದರೆ ಇದು ಎರಡದಕ್ಕಿಂತ ದೊಡ್ಡ ದೌರ್ಭಾಗ್ಯ ನೋಡಿ ಇಲ್ಲಿದೆ. ದಿವ್ಯಾಂಗನ್ಗೆ ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಅವ್ರಿಗೂ ವುಡನ್ ಫ್ರೇಮೇ ಕೊಟ್ಟಿರೋದು. ಹೌದು, ವುಡನ್ ಫ್ರೇಮ್ ಕೊಟ್ಟಿದ್ದೀರ. ಬಟ್ ಅವರ ಕಾಲ ಮೇಲೆ ಅವರು ನಿಲ್ಲಕ್ಕೆ ಆಗದೇ ಇರೋವಂಥ ಒಂದು ಪರಿಸ್ಥಿತಿಲಿ ಅವ್ರು ಇದ್ದಾಗ ನೀವು ಅವ್ರಿಗೆ ವುಡನ್ ಫ್ರೇಮ್ ಕೊಟ್ಬಿಟ್ಟು ನಾವು ಕೊಟ್ಟಿರೋದೇ ಎಷ್ಟು ನಿಮ್ಮ ಹಣೆ ಬರ ಅಂತ ನೀವು ಹೇಳಿದ್ರೆ, ಅವರು ಮುಂದೆ ಇರ್ತಕ್ಕಂಥ ಫೆನ್ಸ್ ನೋಡ್ತಾರೋ ಅಥವಾ ಆಟ ಏನು ನಡೀತಾ ಇದೆ ಅದನ್ನು ನೋಡ್ತಾರೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಈಕ್ವಾಲಿಟಿ. ನಮಗೆ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ. ಒಂದು ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನಾವು ನಿಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ, ಆ 3 ಜನಕ್ಕೆ ಎಂಟ್ರಿ ಕೊಟ್ವಿ, ಈಕ್ವಾಲಿಟಿ. ವೆರಿ ಗುಡ್. ನಾವು ಹಂಗೆಲ್ಲ ವ್ಯತ್ಯಾಸ ಮಾಡಲ್ಲ, ಭೇದ ಭಾವ ಮಾಡೋದೇ ಇಲ್ಲ. ಸರಿ, ಆಯಿತು. ನೋಡಿ ಸ್ವಾಮಿ, ನೀವು ಒಳಗಡೆ ಬಂದ ತಕ್ಷಣ ನಿಮಗೆ ನಾವು ಆಸನಗಳ ವ್ಯವಸ್ಥೆ ಮಾಡಿಕೊಡ್ತೀವಿ, ಬನ್ನಿ. ಒಬ್ಬೊಬ್ರಿಗೆ ಒಂದೊಂದು ವುಡನ್ ಫ್ರೇಮ್ ಕೊಟ್ವಿ, ಅಲ್ಲಿ ಫೆನ್ಸ್ ಇದೆ, ಆ ವುಡನ್ ಫ್ರೇಮ್ ಮೇಲೆ ಆರಾಮಾಗಿ ನಿಂತ್ಕೊಳ್ಳಿ, ನೋಡಿ ಇದಕ್ಕಿನ್ನ ಇನ್ನೇನು ಕೊಡ್ಬೇಕು ನಿಮಗೆ ಅಂತ ಹೇಳ್ತಾರೆ. ಹೌದು, 3 ಜನಕ್ಕೆ 3 ಮರದ ದಿಮ್ಮಿ, ಈಕ್ವಾಲಿಟಿ, ಈಕ್ವಲ್ ಆಪರ್ಚುನಿಟಿ. ಆದರೆ ದಿಸ್ ಈಕ್ವಲ್ ಆಪರ್ಚುನಿಟಿ ದಟ್ ಯು ಹ್ಯಾವ್ ಗಿವನ್, ಇಸ್ ಇಟ್ ಪ್ರೊವೈಡಿಂಗ್ ಎನಿ
ಸೊಲ್ಯೂಷನ್ ಟು ದ ವೇರಿಡ್ ಪ್ರಾಬ್ಲಮ್ಸ್ ಆಫ್ ದ ಪೀಪಲ್. ಮೂರು ಜನದ ಬೇರೆ ಬೇರೆ ಸಮಸ್ಯೆ. ಸರ್ ನಾವೇನು ಮಾಡೋಕ್ಕಾಗತ್ತೆ, ಎಲ್ಲರೂ ನಮ್ಗೆ ಒಂದೇ ಅಲ್ವಾ? ದಟ್ ಈಸ್ ಕಾಲ್ಡ್ ಅಸ್ ಈಕ್ವಾಲಿಟಿ. ಇದನ್ನು ನೀವು ಒಪ್ತೀರಾ? ವಿಲ್ ಯು ಎವರ್ ಅಗ್ರಿ ಟು ದಿಸ್? ಇದನ್ನೇನೋ ನಂಬ್ತೀರಾ ನೀವು, ಒಪ್ತೀರಾ? ಬೇರೆ ಏನಿಲ್ಲ, ಈಕ್ವಾಲಿಟಿ. ಏನ್ ಮಾಡ್ಬೋದು? ಆಯ್ತು, ನಾನೇ ನಿಮಗೆ ಹೇಳಿದೆ, ನೋಡ್ರಪ್ಪ ಸಮಾನವಾಗಿ ಇವರು 3 ಜನಕ್ಕೆ ಅಧಿಕಾರ ಇದೆ ಮ್ಯಾಚ್ ನೋಡೋಕ್ಕೆ ಕೊಟ್ಬಿಟ್ಟಿದ್ದೀನಿ, 3 ದಿಮ್ಮಿ ಕೊಟ್ಟಿದ್ದೀನಿ, ಸರಿನಾ ಅಂದಾಗ ನೀವೇನು ಹೇಳ್ತೀರಾ? ಸರ್ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸರ್, ಈಗಾಗಲೇ ಎತ್ತರ ಇರೋನ್ಗೆ ಯಾಕೆ ಸರ್ ಮರದ ದಿಮ್ಮಿ ಕೊಡ್ತೀರಾ? ಮತ್ತೇನಪ್ಪ ಮಾಡಬೇಕು? ಸರ್ ಅವನು ಕೊಟ್ಟಿರೋ ದಿಮ್ಮಿನ ಪಕ್ಕದ ಮಗು ಹುಡುಗಿಗೆ ಕೊಡಿ ಸರ್, ಅವಾಗ ಎತ್ತರ ಜಾಸ್ತಿ ಆಗೈತೆ, ಅವಳು ಮ್ಯಾಚ್ ಚೆನ್ನಾಗಿ ನೋಡ್ತಾಳೆ, ಹೌದಾ? ಓಕೆ. ಅವಾಗ ಇವನಿಂದ ಕಿತ್ಕೊಂಡಂಗಾಗಲ್ವಾ? ಸರ್ ಆಗುತ್ತೆ, ಬಟ್ ಅವನು ಇವಾಗ ಆಗ್ಲೇ ಹೈಟಲ್ಲಿ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾನೆ ಬಿಡಿ ಅಂತ ನೀವು ಹೇಳ್ತೀರ, ಕರೆಕ್ಟಾ? ಆಯ್ತಪ್ಪ, ಮತ್ತೆ ಇದಕ್ಕೆ ಏನ್ ಮಾಡೋಣ? ದಿವ್ಯಾಂಗನ್ಗೆ ನೋಡಿ, ವೆನ್ ಲಾ ಫೇಲ್ಸ್ ಟು ಪ್ರೊವೈಡ್ ಆನ್ಸರ್ಸ್, then we get the answers from something else, and that is called as natural law. ಕಾನೂನು ನೀವು ಮಾಡಿರೋದು, ನ್ಯಾಚುರಲ್ ಲಾ ಅನ್ನೋದು ಧರ್ಮ ಮಾಡಿದೆ. Look at this. ಇದು ಈಕ್ವಾಲಿಟಿ. 3 ಜನಕ್ಕೆ 3 ಸಮವಾಗಿ ಮರದಿಮ್ಮಿ ಕೊಟ್ಬಿಟ್ಟೆ ಅನ್ನೋದು ಈಕ್ವಾಲಿಟಿ. ಅದೇನು ದೊಡ್ಡಸ್ಕೆ ಅಲ್ಲ. ಆದರೆ ಅದರಿಂದ ಇವ್ರು 3 ಜನಕ್ಕೆ ಏನು ಪ್ರಯೋಜನ ಆಯಿತು? ಏನೂ ಇಲ್ಲ. ನೋಡಿ ಇಲ್ಲೇನಾಯ್ತು? ಇಲ್ಲೇನಿಲ್ಲ. ಎತ್ತರ ಇರೋನಿಗೆ ಇವಾಗ ಆಗಲೇ ಅವನಿಗೆ ಎಕ್ಸ್ಟ್ರಾ ಸವಲತ್ತು ಏನು ಬೇಕಾಗಿಲ್ಲ, ಅವ್ನ ಪಾಡ್ಗೆ ಅವ್ನು ನಿಂತ್ಕೊಳ್ತಾನೆ ಅವನ ಕಾಲ ಮೇಲೆ. ಪಾಪ ಕಮ್ಮಿ ಎತ್ತರ ಇರೋರಿಗೆ ದಯವಿಟ್ಟು 2 ವುಡನ್ ಫ್ರೇಮ್ ಕೊಟ್ಬಿಡಿ. ಅವಾಗ ಅವಳು ಎತ್ತರ ಜಾಸ್ತಿ ಆಯಿತು, ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಫೆನ್ಸ್ ಹುರ್ಕೊಂಡು ಅವಳು ಪಂದ್ಯ ವೀಕ್ಷಣೆ ಮಾಡ್ತಿದ್ದಾಳೆ. ಆಯಿತು. ದಿವ್ಯಾಂಗನ್ಗೆ ಏನು ಮಾಡ್ತೀರಾ? ದಿವ್ಯಾಂಗನ್ಗೆ ದಯವಿಟ್ಟು ಸಪ್ರೇಟಾಗೆ ಒಂದು ವುಡನ್ ಫ್ರೇಮ್ ಮಾಡ್ಕೊಳ್ಳಿ, ಎತ್ತರ ಇರೋವಂಥದ್ದು. ಅವಾಗ ಆ ದಿವ್ಯಾಂಗನ್ ಕೂಡ ಇವರಷ್ಟೇ ಎತ್ತರಕ್ಕೆ ಬೆಳೆದು ನಿಂತು ಪಂದ್ಯನ ವೀಕ್ಷಿಸ್ತಾನೆ. My dear students, this is a wonderful way in which the concept of equity should be made understandable to you people. What is equity? When you divide the resources of the society equally without taking into consideration any significant aspect of the people. That is equality. But yes, equality is the very source of justice, but will it be providing justice? And the answer is no. Many a time a person is needed a special protection. A person is needed a special privilege. And providing special privilege to a person at the cost of another person is called as equity. ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಏನು? ಪಂದ್ಯ ವೀಕ್ಷಣೆ ಮಾಡೋದಷ್ಟೇನೆ. ಸೊ ಕಾನೂನು ಏನು ಹೇಳ್ತಾ ಇದೆ? ಆಯ್ತಪ್ಪ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಸವಲತ್ತು ಕೊಡೋಣ, ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇರುವಂಥವ್ರಿಗೆ ಸ್ವಲ್ಪ ಜಾಸ್ತಿ ಸವಲತ್ತು ಕೊಡೋಣ, ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಅಂಥವನಿಗೆ ಅವ್ನು ನಿಂತ್ಕೊಳ್ಳಿ ಬಿಡಿ, ಅವನ ಪಡಗ ಅವ್ನು ನಿಂತ್ಕೋತಾನೆ. ನಾವು ದರ್ ಇಸ್ ಆಲ್ವೇಸ್ ಅ ಕ್ಲಾಶ್ ಬಿಟ್ವೀನ್ ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ. ಖಂಡಿತವಾಗೂ. Even then, whenever English laws failed to provide answers to the questions, English judges used to apply this concept of conscience. ಕಾನೂನಿನ ಪುಸ್ತಕಗಳಲ್ಲಿ, ಸಂಪ್ರದಾಯಗಳಲ್ಲಿ ನಮಗೆ ಯಾವಾಗ ಉತ್ತರ ಸಿಗದಿಲ್ವೋ ಆಗ ನಾವು ನಮ್ಮ ಆತ್ಮನ ಕೇಳ್ಕೊಳ್ತಕ್ಕಂಥದ್ದು. ದ ಜಡ್ಜಸ್ ಯೂಸ್ ಟು ಆಸ್ಕ್ ಕ್ವಶನ್ ಟು ದೇರ್ ಕಾನ್ಶಿಯಸ್, and it is the decision made by the conscious, and that is called as equity. ನೋಡಿ ಇದಕ್ಕೆ ಮೀನಿಂಗ್ ನೋಡಿ. ಈಕ್ವಿಟಿ ಅಂದ್ರೆ ಏನು? ಧರ್ಮ, ನ್ಯಾಯ ಅಲ್ಲ. ನ್ಯಾಯ ಅಂದ್ರೆ ನೋಡಿ ಇದು ಜಸ್ಟಿಸ್. ನ್ಯಾಯ ಅಂದ್ರೆ ಜಸ್ಟಿಸ್, ಎಲ್ಲರಿಗೂ ಒಂದೇ ಅನ್ನೋದು ನ್ಯಾಯ. ಆದರೆ ಸ್ವಾಮಿ, ನ್ಯಾಯನ ನೀವು ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನ ನೋಡಿ, ಅವ್ರ ಪರಿಸ್ಥಿತಿಯನ್ನು ನೋಡಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತೀರ್ಮಾನ ಮಾಡಿ ಅನ್ನೋದು ಧರ್ಮ. ಸೊ ನ್ಯಾಯನೇ ಬೇರೆ, ಧರ್ಮನೇ ಬೇರೆ. ಆಲ್ ರೈಟ್. ಫೇರ್ನೆಸ್ ಆ್ಯಂಡ್ ಇಂಪಾರ್ಷಿಯಾಲಿಟಿ ಟುವರ್ಡ್ಸ್ ಆಲ್ ಕನ್ಸರ್ನ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಇವನ್ ಹ್ಯಾಂಡೆಡ್ ಡೀಲಿಂಗ್ ಗಿವ್ಸ್ ಅಡ್ವಾಂಟೇಜ್
ಕನ್ಸಿಡರೇಷನ್ ಆರ್ ಲ್ಯಾಟಿಟ್ಯೂಡ್ ಟು ಒನ್ ಪಾರ್ಟಿ. ಆಬ್ವಿಯಸ್ಲಿ ಹೌದು. ನೋಡಿ ಇಲ್ಲೇನಾಯ್ತು, ದಿವ್ಯಾಂಗನ್ಗೆ ಒಂದು ಎಕ್ಸ್ಟ್ರಾನೇ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ರು. ಯಾಕೆ? ಸೋ ದ್ಯಾಟ್ ಉದ್ದ ಅಥವಾ ಅವನ ಕಾಲ ಮೇಲೆ ನಿಲ್ಲಕ್ಕೆ ಶಕ್ತಿ ಇರುವಂಥ ವ್ಯಕ್ತಿಗೆ ಸರಿಸಮಾನವಾಗಿ ಜೀವನ ಮಾಡೋ ಹಕ್ಕು ಖಂಡಿತ ಅವನಿಗಿದೆ. ಅದನ್ನ ಕಾನೂನು ಕೊಟ್ಟಿದೆ. ಇದನ್ನ ದಿವ್ಯಾಂಗನ್ಗೆ ಕಾನೂನು ಕೊಡಬೇಕು ಅಂದ್ರೆ ಇವನಿಂದ ಒಂದು ಸ್ವಲ್ಪ ಆದ್ರೂ ಕಿತ್ಕೊಳ್ಬೇಕಾಗ್ತದೆ. ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದೇ ಧರ್ಮ. ಇದೇನಕ್ಕೆ ಬೇಕು ನಮಗೆ? ಇಟ್ ಇಸ್ ಡೆಫಿನೆಟ್ಲಿ ಎಸೆನ್ಷಿಯಲ್ ಫಾರ್ ದ ಎಕಾನಮಿ. ನೋಡಿ, ಫಾರ್ ಎಕ್ಸಾಂಪಲ್, ಇವತ್ತಿನ ದಿನ ಯಾವುದೋ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ. ಸರಿ, ಸರ್ಕಾರ ಏನು ಮಾಡ್ಬೋದು? ದೇ ಕ್ಯಾನ್ ಎಸ್ಟಾಬ್ಲಿಷ್ ಅ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ, SEZ ಅಂತ ಅಲ್ಲಿ ಶುರು ಮಾಡಿ, ಯಾರ್ಯಾರು ಈ SEZ ಅಲ್ಲಿ ಕಂಪ್ನಿಗಳನ್ನ ಶುರು ಮಾಡ್ತೀರೋ ಅವ್ರಿಗೆ 0 ಟ್ಯಾಕ್ಸ್ ಲಯಬಿಲಿಟಿ ಅಂತಾರೆ, 5 years ಟ್ಯಾಕ್ಸ್ ಹಾಲಿಡೇ ಅಂತ ಹೇಳಿ ಕರೀತಾರೆ. ಅಲ್ಲಿಗೆ ನಾವು ಫ್ರೀ ವಾಟರ್ ಕೊಡ್ತೀವಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತಾರೆ, ಲೈಸೆನ್ಸಿಂಗ್ ಫ್ರೀ ಅಂತ ಹೇಳಿ ಕರೀತಾರೆ. ಏನು ಸ್ವಾಮಿ, ಬೆಂಗಳೂರಲ್ಲಿ ನೀವೇನಾನು ಇಂಡಸ್ಟ್ರಿ ಓಪನ್ ಮಾಡ್ತೀನಿ ಅಂದರೆ 108 ರೆಸ್ಟ್ರಿಕ್ಷನ್ ಇದೆ. ಯಾವುದೋ ಒಂದು ಕಾಡು ಕೂಗಾನ್ ಕುಂಟೆನಲ್ಲಿ ನಾನೊಂದು ಜಾಗ ಮಾಡಬೇಕು ಅಂದರೆ ಎಲ್ಲ ಫ್ರೀ ಕೊಡ್ತೀರಾ, ನ್ಯಾಯನಾ ಅಂತ ನೀವು ಕೇಳಿದಾಗ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್, ಅದು ನ್ಯಾಯ ಅಲ್ಲಪ್ಪ, ಅದು ಧರ್ಮ. ಯಾಕೆ? ಇದರಿಂದ ಸರ್ಕಾರದ ಒಂದು ಸ್ವಾರ್ಥ ಇರುತ್ತೆ. ಆ ಒಂದು ಕೂಗಾನ್ ಕುಂಟೆ, ಆ ಒಂದು ಕೆಟ್ಟ ಪ್ರದೇಶ ಅಥವಾ ಆ ಒಂದು ಅಂಡರ್ ಡೆವಲಪ್ಡ್ ಏರಿಯಾದಲ್ಲಿ SEZ ಮಾಡಿದಾಗ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತ ಒಂದು ಗಾದೆ ಪ್ರಕಾರ ಅಲ್ಲಿ ರೋಡ್ಗಳಾಗ್ತವೆ, ನೀರಿನ ವ್ಯವಸ್ಥೆ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ. ಆಗೇನಾಗತ್ತೆ, ಸುತ್ತ ಇರ್ತಕ್ಕಂಥ ಜನಕ್ಕೆ ಕೆಲಸ ಸಿಗತ್ತೆ. ಆ ಇಡೀ ಒಂದು ಪ್ರದೇಶ ಅಭಿವೃದ್ಧಿ ಕಡೆ ಮುಖ ಮಾಡುತ್ತೆ. ಸೊ ಆ ಒಂದು ಅಭಿವೃದ್ಧಿ ಆ ಪ್ರದೇಶದಲ್ಲಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಆ ಪ್ರದೇಶಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ದಟ್ ಈಸ್ ಕಾಲ್ಡ್ ಆಸ್ equity. So it is very much essential for economy. Effectiveness. ಕಾನೂನಿನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲವರಿಗೆ ನಾವು ಸ್ವಲ್ಪ ಸಹಕಾರ ಕೊಡಬೇಕಾಗ್ತದೆ. ಕೆಲವರಿಗೆ ಅಂದರೆ ಯಾರಿಗೆ ಬೇಕೋ ಅವರಿಗೆ. ಎಫಿಷಿಯನ್ಸಿ. ಈಗ ಎಲ್ಲರೂ ಒಂದೇ ಟ್ಯಾಕ್ಸ್ ರೇಟ್ ಕಟ್ಟಿ ಅಂತ ನಿಮ್ಗೆ ಹೇಳ್ಬಿಟ್ರೆ ಅದು ಸರಿನಾ? ಇಲ್ಲ. ನೋಡಿಪ್ಪ, ನಿಮಗೆ ಇನ್ಕಮ್ ಜಾಸ್ತಿ ಇದೆಯಾ, ಟ್ಯಾಕ್ಸ್ ಜಾಸ್ತಿ ಕಟ್ರಪ್ಪ. ಇನ್ಕಮ್ ಕಮ್ಮಿ ಇಲ್ದಿರೋರಿಗೆ ಯಾಕಪ್ಪ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳೋದನ್ನೇ ಧರ್ಮ ಅಂತ ಹೇಳಿ ಕರಿತೀವಿ. ಎಕ್ಸ್ಟೆಂಟ್ ಅಂಡ್ ಕಾಸ್ಟ್ ಆಫ್ ಫಂಡ್ಸ್, ಗೂಡ್ಸ್ ಅಂಡ್ ಸರ್ವಿಸಸ್ ಫೇರ್ಲಿ ಡಿವೈಡೆಡ್ ಅಮಾಂಗ್ ದ ರಿಸಿಪೆಂಟ್ಸ್. ಇದರ ಅವನತಿ ಏನು? ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಒಳ್ಳೆ ರೀತಿ ವಿಚಾರ ಆಗಲಿ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಈಕ್ವಿಟಿ. ಸೊ 5th ಸೆಷನ್ ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. 6th session will be a continuation of the remaining 3 most important sources of business law. All right, so we'll once again meet. Thank you all. ನಾನೇನೇನು ನಿಮ್ಗೆ ಹೇಳ್ಕೊಟ್ಟೀನಿ ಅದನ್ನು ದಯವಿಟ್ಟು ಪುನರ್ಮನನ ಮಾಡಿ. ಪ್ಲೀಸ್ ರಿಕ್ಯಾಪ್ಚುಲೇಟ್ ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು.